ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹುಬ್ಬಳ್ಳಿ ಗೋಪನಕೊಪ್ಪ ಗೋಲ್ಡನ್ ಪಾರ್ಕ್ ಸೆಕೆಂಡ್ ಸ್ಟೇಜಲ್ಲಿ ಒಂದು 3 BHK ಡುಪ್ಲೆಕ್ಸ್ ಸೇಲಿಗಿದೆ. ಅದನ್ನು ಮಾಹಿತಿ ಕೊಡೋಕೆ ನಾವು ಬಂದಿದ್ದೇವೆ. ಸ್ನೇಹಿತರೆ, ಇದು 30 ಆ್ಯಂಡ್ 30ಯಲ್ಲಿ ಬಿಲ್ಡ್ ಮಾಡಿರೋ ಮನೆ. ಇದು ನೋಡ್ಬೋದು. ಇದು 3 BHK ಡುಪ್ಲೆಕ್ಸ್ ಮನೆ. ಇದು ಫ್ರಂಟ್ ನೋಡೋದಾದ್ರೆ ನೋಡ್ಬೋದು ಸ್ನೇಹಿತರೆ, ಇದು ಬಬಲ್ಸ್ ಎಲ್ಲ ವರ್ಕ್ ಮಾಡಿದ್ದಾರೆ. ಇಲ್ಲಿ ಸ್ಟ್ರಕ್ಚರ್ ಬಬಲ್ ವರ್ಕ್ಸ್ ಮಾಡಿದ್ದಾರೆ. ಆ್ಯಂಡ್ ದೊಡ್ಡದಾದ ಒಂದು UPVC ಫ್ರೇಮ್ ಇರುವ ಒಂದು ದೊಡ್ಡದಾದ ಒಂದು ಗ್ಲಾಸ್ ಫಿಟ್ ಮಾಡಿದ್ದಾರೆ ಇಲ್ಲಿ ಫ್ರಂಟಲ್ಲಿ. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ಇದು ಆಂಟಿಸ್ ಗಿಟರ್ಸ್ಗಳು. ಆ್ಯಂಡ್ ಇದು ಗಾಡಿಗೆಲ್ಲ ಗ್ರಾನೈಟನ್ನು ಫಿಟ್ ಮಾಡಿದ್ದಾರೆ. ನೋಡ್ಬೋದು ನೀವು, ಗ್ರಾನೈಟ್ಗಳೆಲ್ಲ ಫಿಟ್ ಮಾಡಿದ್ದಾರೆ ಇಲ್ಲಿ ಗಾಡಿಗೆ. ಆ್ಯಂಡ್ ಫ್ಲೋರಿಂಗ್ ಅಷ್ಟೇ, ಇಲ್ಲಿ ಸ್ಟೆಪ್ಗಳಿಗೆಲ್ಲ ಸ್ಟೀಲ್ ಗ್ರೈನ ಫಿಟ್ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದೊಂದು ಕಾರ್ನರ್ ವಿಂಡೋ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು. 2 ಸೈಡ್ ವಿಂಡೋ ಇದೆ, ಕಾರ್ನರ್ ವಿಂಡೋ ಇದು. ಆ್ಯಂಡ್ ಇದು ನೋಡೋದಾದ್ರೆ ಇದು 4.5 ಅಡಿ ಒಂದು ವಿಂಡೋ ಇದೆ. ಅದರಲ್ಲಿ 3.5 ಫುಟ್ ಹತ್ರ 3 ಅಡಿ ಅಷ್ಟು ಮೇನ್ ಡೋರ್ ಇದೆ. ಇದು ಟೀಕುಡ್ ಡೋರ್ ಇದು. ಹಾಗೆ ಇದು ಒಳಗೆ ಎಂಟ್ರಿ ಹೋದ್ರೆ ಇಲ್ಲೊಂದು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ವಿತ್ LED ಅಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇದು ಲಿವಿಂಗ್ ರೂಮ್. ಇದು ಫುಲ್ಲಿ POP ಆ್ಯಂಡ್ LED ಮಾಡಿದ್ದಾರೆ. ನೋಡಿ, ಇದು ಲಿವಿಂಗ್ ಅಲ್ಲಿ ಒಂದು 3 ವಿಂಡೋಗಳನ್ನು ಹಾಕಿದ್ದಾರೆ ಇಲ್ಲಿ. ಇದೊಂದು ಕಾರ್ನರ್ ವಿಂಡೋ, ಇದೊಂದು ಕಾರ್ನರ್ ವಿಂಡೋ ಕೂಡ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು UPVC ಸ್ಲೈಡಿಂಗ್ ಇದು ವಿತ್ ಮೆಶ್ ಹಾಕಿದ್ದಾರೆ ನೋಡ್ಬೋದು. ಫುಲ್ ಹೆವಿ ಮೆಶ್ ಇದು. ಆ್ಯಂಡ್ ಫುಲ್ ಒಳ್ಳೆ ಫಿನಿಶಿಂಗ್ ಇರುವಂಥ ಗಾಡಿ ಇದು. ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಇದೊಂದು ಕಿಚನ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಇದೊಂದು ಒಳ್ಳೆ ಡಿಸೈನ್ ಕೂಡ ಇಲ್ಲಿ ಮಾಡಿದ್ದಾರೆ. ಪೂಜಾ ರೂಮು ಇಲ್ಲಿ ಕೂಡ ನೋಡ್ಬೋದು. ಫುಲ್ ಮಾರ್ಬಲ್ ಗ್ರಾನೈಟನ್ನು, ಮಾರ್ಬಲ್ ಕಲರ್ನ ಇಲ್ಲಿ ಫಿಟ್ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ವರೆಗೂ ಟೈಲ್ಸ್ಗಳನ್ನು ಫಿಟ್ ಮಾಡಿದ್ದಾರೆ. ಇದು ಕಿಚನ್ ಸ್ನೇಹಿತರೆ. ಕಿಚನ್ ನೋಡ್ಬೋದು ನೀವು. ಈ ಕಿಚನ್ ಅಲ್ಲಿ ಗ್ರಾನೈಟ್ನ ಒಂದು ಒಳ್ಳೆ ಗ್ರಾನೈಟ್ ಡಿಸೈನ್ ಅನ್ನ ಹಾಕಿದ್ದಾರೆ ಇಲ್ಲಿ. ಅಂಡ್ ಇಲ್ಲಿ ಕೂಡ ಒಂದು UPVC ವಿಂಡೋಸ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಕೂಡ ಕಿಚನ್ ಕೂಡ POP ವರ್ಕ್ ಅನ್ನು ಮಾಡಿದ್ದಾರೆ ವಿತ್ LED. ಅಂಡ್ ಇಲ್ಲಿ ಕಿಚನ್ ಒಳಗಡೆ ಲ್ಯಾಪ್ ಟೈಲ್ ಮಾಡಿದ್ದಾರೆ ನೋಡಿ. ಲಗೇಜ್ ಎಲ್ಲ ಲಗೇಜ್ ಇಟ್ಕೋಬಹುದು, ಆ ಥರ ಒಂದು ಲ್ಯಾಪ್ ಮಾಡಿದ್ದಾರೆ. ಆ್ಯಂಡ್ ಸ್ಲ್ಯಾಬ್ ಕೂಡ ಎಲ್ಲ ಫುಲ್ ಫಿಟ್ಟಿಂಗ್ ಅದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡ್ಬೋದು. ಇದೆಲ್ಲ ಫುಲ್ ಟೈಲ್ಸ್ ಅನ್ನು ಫಿಟ್ ಮಾಡಿದ್ದಾರೆ. ಫುಲ್ ಎಂಟರ್ ಕಿಚನ್ ತುಂಬ ಫುಲ್ ಟೈಲ್ಸೇ ಇದೆ. ಇಲ್ಲಿ ಬೀಮ್ ಇದೊಂದು ಸಜ್ಜ ಒಂದು ಪೇಂಟ್ ಬಿಟ್ರೆ ಮತ್ತೆ ಎಲ್ಲ ಕಂಪ್ಲೀಟ್ ಟೈಲ್ಸ್ ಆಗಿದೆ. ಆ್ಯಂಡ್ ಇದು ಹಿತ್ತಲ ಬಾಗಿಲು. ಇದು ಯುಟಿಲಿಟಿ ಏರಿಯಾ. ಇದು ಬರೋದಾದ್ರೆ ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲೊಂದು ಸಿಂಕ್ ಮಾಡಿದ್ದಾರೆ ಇಲ್ಲಿ. ಇದು ನೋಡ್ಬೋದು ಸ್ನೇಹಿತರೆ, ಸಿಂಕ್ ಒಂದು ಪಾರ್ಟಿಷನ್ ಆಗಿ ನೋಡಿದ್ದಾರೆ. ಒಂದು ಗ್ಲಾಸನ್ನು ಫಿಟ್ ಮಾಡಿದ್ದಾರೆ ಇಲ್ಲಿ. ಇದು ಕೂಡ ತುಂಬ ಒಳ್ಳೆ ಲುಕ್ ಕೊಡ್ತಾ ಇದೆ. ಇದು ನೋಡ್ಬೋದು. ಹಾಗೆ ಇದು ಫಸ್ಟ್ ಬೆಡ್ರೂಮ್ ಸ್ನೇಹಿತರೆ. ಇದು ಗ್ರೌಂಡ್ ಫ್ಲೋರ್ನ ಫಸ್ಟ್ ಬೆಡ್ರೂಮ್. ಇದು ಇಲ್ಲಿ ಒಂದು ಬೆಡ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಕೂಡ
2 ವಿಂಡೋಗಳಿದೆ ವಿತ್ 3 ಟ್ರ್ಯಾಕಲ್ಲಿ ಮಾಡಿದ್ದಾರೆ ನೋಡ್ಬೋದು. UPVC ಇದು 3 ಟ್ರ್ಯಾಕ್ ವಿತ್ ಮೆಶ್ ಇದೆ. ಅಂದರೆ ಇಲ್ಲೂ ಕೂಡ ಒಂದು ಒಳ್ಳೆಯ ಡಿಸೈನ್ POP ಮಾಡಿದ್ದಾರೆ ನೋಡ್ಬೋದು. POP ವಿತ್ LED ಒಳ್ಳೆ ಸ್ಪೇಸಸ್ ಆಗಿದೆ, ಒಳ್ಳೆ ಸ್ಪೇಸ್ ಇದೆ ಬೆಡ್ರೂಮಲ್ಲಿ. ಆ್ಯಂಡ್ ಇದು ನೋಡ್ಬೋದು ಸ್ನೇಹಿತರೆ, ಇದು ಒಳಗೆ ಬೆಡ್ರೂಮ್ಗೆ ಎಂಟ್ರಿ ಆಗುವಾಗ ಡಿಸೈನ್ ಹಿಂದ್ಗಡೆ ಒಂದು ಬಾಕ್ಸನ್ನು ಒಂದು ರೆಡಿ ಮಾಡಿದ್ದಾರೆ ಇಲ್ಲಿ. ಇದೊಂದು ಚೆನ್ನಾಗಿದೆ, ವೇಸ್ಟ್ ಮಾಡದಿದ್ದಂಗೆ ಒಳ್ಳೆ ಇದೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಮೇಲೆ ಡಿಪ್ಲೇಸ್ ಹೋಗೋಕ್ಕೆ ಸ್ಟೆಪ್ಗಳು ಮಾಡಿದ್ದಾರೆ ಇಲ್ಲಿ. ಈ ಸ್ಟೆಪ್ಪೇ ಒಂಥರ ಸ್ಪೆಷಲ್ ಆಗಿದೆ ಸ್ನೇಹಿತರೆ, ನೋಡ್ಬೋದು. ಒಳ್ಳೆ ಡಿಸೈನ್ ಮಾಡಿದ್ದಾರೆ ಸ್ಟೆಪ್ಗಳೆಲ್ಲ. ಆ್ಯಂಡ್ ಇದೊಂದು ಸ್ಟೀಲ್ ರೈಲಿಂಗ್ಸನ್ನು ಮಾಡಿ ಹೆವಿ ಗ್ಲಾಸನ್ನು ಫಿಟ್ ಮಾಡಿದ್ದಾರೆ. ಇದು ಟೋಟಲ್ ಸ್ಟೆಪ್ಪಿಗೆಲ್ಲ ಗ್ರಾನೈಟನ್ನು ಫಿಟ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಈ ಡಬಲ್ ಮೋಡ್ ಮಾಡಿದ್ದಾರೆ, ಡಬಲ್ ನೋಡಿ ಅಂತ ಇರ್ಬೋದು ನಿಮಗೆ. ಆ್ಯಂಡ್ ಇದು ನೀವು ಮೇಲೆ ಎಂಟ್ರಿ ಆದ ತಕ್ಷಣ ನೀವು ಲೆಫ್ಟಿಗೆ ಒಂದು ಡೋರ್ ಇದೆ. ಇದು ಫಸ್ಟ್ ಫ್ಲೋರ್ ಬಾಲ್ಕನಿ ಇದು ನೋಡ್ಬೋದು. ಇಷ್ಟು ಸ್ಪೇಸ್ ಮಾಡಿದ್ದಾರೆ, ಇಷ್ಟು ಬಿಡ್ತಾರೆ ಇಲ್ಲಿ. ಆ್ಯಂಡ್ ಇದು ಕೂಡ ಒಂದು ಹೆವಿ ಗ್ರಿಲ್ಲನ್ನು ಫಿಟ್ ಮಾಡಿದ್ದಾರೆ. ಇದು ಟೆರೆಸ್ ಮೇಲೆ ಹೋಗೋಕ್ಕೆ ಇದು ಸ್ಪೇಸ್ ಇದು. ಆ್ಯಂಡ್ ಇಲ್ಲಿಯೂ ಕೂಡ ಒಂದು ಕಾರ್ನರ್ ವಿಂಡೋನ ಮಾಡಿದ್ದಾರೆ. ಹಾಗೆ ಇದು ನೋಡಿ, ಇಲ್ಲಿ ಒಂದು ಒಳ್ಳೆ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ, ಒಳ್ಳೆ ನೀಟಾಗಿ ತುಂಬ ಒಂದು ಇದು ಮಿನಿ ಲಿವಿಂಗ್ ರೂಮ್ ಥರ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಕೂಡ ಬೆಳಕಿಗೆ ಏನು ಕೊರತೆ ಇಲ್ಲದಂಗೆ ಒಂದು ಕಾರ್ನರ್ ಇಲ್ಲೊಂದು ವಿಂಡೋ, ಆ್ಯಂಡ್ ಇಲ್ಲಿ ಕೂಡ ಒಂದು ವಿಂಡೋ ಮಾಡಿದ್ದಾರೆ ವಿತ್ POP ಮಾಡಿದ್ದಾರೆ, POP ವಿತ್ LED ಮಾಡಿದ್ದಾರೆ ಇಲ್ಲಿ. ಇದೊಂದು ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ, ಚೆನ್ನಾಗಿದೆ ಇದು. ಆರಾಮಾಗಿ ಇಲ್ಲಿ ಒಂದು ಸೋಫಾ, ಒಂದು 4 ಚೇರ್ ಹಾಕೊಂಡು ಆರಾಮ್ ಕೂತ್ಕೊಳ್ಬೋದು ಇಲ್ಲಿ, ಇಷ್ಟು ಒಳ್ಳೆ ಸ್ಪೇಸ್ ಇದೆ. ಇದು ನೋಡಿ ಸ್ನೇಹಿತರೆ, ಇದು ಕೂಡ ನೋಡಿ, ಇದು ಒಂದು ಸನ್ಲೈಟ್ಗೋಸ್ಕರ ಬಿಟ್ಟಿರುವಂಥದ್ದು ಏರಿಯಾ ಇದು. ಇದು ವಾಸ್ತು ಪ್ರಕಾರ ಸನ್ಲೈಟ್ ಮನೆಯೊಳಗೆ ಬೀಳ್ಬೇಕಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿರುವಂಥದ್ದು ಇದೆ ಏರಿಯಾ ಇದು. ನೋಡಿ, ಸನ್ಲೈಟ್ ಡೈರೆಕ್ಟಾಗಿ ಮನೆಯೊಳಗೆ ಬೀಳುತ್ತೆ ಇಲ್ಲಿ ನೋಡಿ, ಈ ಥರ ಬೀಳುತ್ತೆ ಮನೆಯೊಳಗೆ. ಆ್ಯಂಡ್ ಇಲ್ಲಿ ಸ್ಟೆಪ್ ಹತ್ತುವಾಗ ಇಲ್ಲಿ ಕೂಡ ಒಂದು ವಿಂಡೋ ಮಾಡಿದ್ದಾರೆ, ಫಿಕ್ಸೆಡ್ ವಿಂಡೋ ಇದು. ಆ್ಯಂಡ್ ತುಂಬ ಲುಕ್ ಕೊಡ್ತಾ ಇದೆ, ಆ್ಯಂಡ್ ಬೆಳಕಿಗೆ ಏನು ಕೊಡ್ತಾ ಇಲ್ಲ. ಹಾಗೆ ಇಲ್ಲೊಂದು ನೋಡಿ, ಸ್ಟೆಪ್ ಹತ್ತುವಾಗ ಮೇಲೆ ಫಸ್ಟ್ ಫ್ಲೋರ್ಗೆ ಬರುವಾಗ ಇಲ್ಲೊಂದು 3 ಬಾಕ್ಸ್ಗಳನ್ನ ಮಾಡಿದ್ದಾರೆ, 1 2 3 ಆಗಿ ವಿತ್ ಇದರೊಳಗೆ ನೋಡ್ಬೋದು ನೀವು ಸ್ನೇಹಿತರೆ. ಇದ್ರ ಒಳಗಡೆ LED ಇದೆ, ಲೈಟ್ಗಳಿದೆ. ಇದು ನೈಟ್ ವ್ಯೂ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದು 3 ಪಾಟ್ಗಳಾಗಿರ್ಬೋದು ಅಥವಾ ಒಂದು ಒಳ್ಳೆ ಒಂದು ಫ್ರೇಮ್ ಇಟ್ಕೊಂಡು ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬರೋದ್ರೆ ಇದು ಸೆಕೆಂಡ್ ಬೆಡ್ರೂಮ್ ಸ್ನೇಹಿತರೆ. ಇದು ನೋಡಿ, ಸೆಕೆಂಡ್ ಬೆಡ್ರೂಮ್ ಇದು. ಎಷ್ಟು ಒಳ್ಳೆ ಸ್ಪೇಸ್ ಇದೆ ನೋಡಿ, ತುಂಬ ದೊಡ್ಡ ಸ್ಪೇಸ್ ಇದೆ ಇದು. ಆ್ಯಂಡ್ POP ಆ್ಯಂಡ್ LED ಮಾಡಿದ್ದಾರೆ. ಇದು ನೋಡ್ಬೋದು ಇಲ್ಲಿ ವಿಂಡೋ. ಆ್ಯಂಡ್ ಇಲ್ಲಿ ಇದು ನೋಡಿ, ವಿಂಡೋ ಮಾಡಿದ್ದಾರೆ. ಇದೊಂದು ದೊಡ್ಡ ವಿಂಡೋ ಇದೆ. ಇದು 3 ಟ್ರ್ಯಾಕ್ನ ವಿಂಡೋ ಇದು ವಿತ್ ಮೆಶ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಒಂದು ವಾರ್ಡ್ರೋಬ್ಗೋಸ್ಕರ ಬಿಟ್ಟಿರುವಂಥ ಸ್ಪೇಸ್ ಇದು ನೋಡಿ, ತುಂಬ ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್ ಇದು ನೋಡಿ, ಕಮೋಡ್ ವಿತ್ ಟಾಯ್ಲೆಟ್ ವಿತ್ ಬಾತ್ರೂಮ್ ಇದು. ಇಲ್ಲಿ ಕೂಡ ಒಂದು ಸಿಂಕನ್ನು ಫಿಟ್ ಮಾಡಿದ್ದಾರೆ. ಆ್ಯಂಡ್ 7 ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಆ್ಯಂಡ್ ಟಾಯ್ಲೆಟ್ ಮೇಲೆ ಒಂದು ಲ್ಯಾಪ್ ಕೂಡ ಮಾಡಿದ್ದಾರೆ ಲಗೇಜ್ ಇಡೋಗೋಸ್ಕರ. ಇದು ಒಳ್ಳೆ ಸ್ಪೇಸ್ ಇದೆ. ಅಂದರೆ ನೋಡ್ಬೋದು ಈ ಬೆಡ್ರೂಮು ಎಷ್ಟು ಒಳ್ಳೆ ಸ್ಪೇಸ್ ಇದೆ ಅಂತ. ತುಂಬ ದೊಡ್ಡದಿದೆ ಸ್ನೇಹಿತರೆ ಬೆಡ್ರೂಮು, ತುಂಬ ಸ್ಪೇಸಿಸ್ ಆಗಿದೆ.
ಆ್ಯಂಡ್ ಇದು ಬಂದರೆ ಇದು 3ನೇ ಬೆಡ್ರೂಮ್ ಸ್ನೇಹಿತರೆ. ಇದು ಇಲ್ಲಿ ಕೂಡ ಒಂದು ವಿಂಡೋ ಇದೆ. ಇದು ಕೂಡ 3 ಟ್ರ್ಯಾಕ್ ವಿತ್ ಮೆಶ್ ಹಾಕಿದ್ದಾರೆ. ಆ್ಯಂಡ್ ಇದು ನೋಡಿ POP ವರ್ಕ್ ಹೇಗಿದೆ. ಇದು ತುಂಬ ಚೆನ್ನಾಗಿದೆ POP ವರ್ಕ್. ಇದೆಲ್ಲ ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಕರ್ವ್ ರೀತಿ ಇದೆ. ಇದು ನೋಡಿ ಈ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. POP ವರ್ಕ್ನ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇದು ವಾಟರ್ಗೋಸ್ಕರ ಬಿಟ್ಟಿರುವಂಥ ಸ್ಪೇಸ್ ಇದು. ಆ್ಯಂಡ್ ಇದು ಕೂಡ ಮಾಸ್ಟರ್ ಬೆಡ್ರೂಮ್. ಇದು ನೋಡಿ ಇದು ಕೂಡ 7 feet ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಇದು ಕಮೋಡ್ ಇದೆ, ಟಾಯ್ಲೆಟ್ ಕಮ್ ಬಾತ್ರೂಮ್. ಇದು ಇದು ಲುಕ್ ನೋಡಿ. ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಲುಕ್ಕಿಂಗ್. ಇದು ವೀವ್ಸ್ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಟೆರೆಸ್ ಮೇಲೆ ಹೋಗೋದಾದ್ರೆ ಟೆರೆಸ್ ಮೇಲೆ ಹೋಗೋಕ್ಕೆ ಇದು ನೋಡಿ. ಇದು ಪಿಲ್ಲರ್ ನೋಡಿ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಏರಿಯಾ. ಇದು ಇಲ್ಲ ಇಲ್ಲಿ ಮಾಡಿದೆ ನೋಡಿ. ಬೆಳಕು ಒಂದುಗೋಸ್ಕರ ಮಾಡುವಂಥ ಗ್ಲಾಸ್ ನೋಡಿ ಎಷ್ಟು ಹೆವಿ ಇದೆ. ಒಂದು ಸಿಕ್ಕಾಪಟ್ಟೆ ಹೆವಿ ಇದೆ ನೋಡಿ. ಇದ್ರ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ನೋಡಿ. ತುಂಬ ಹೆವಿ ಗ್ಲಾಸನ್ನು ಫಿಟ್ ಮಾಡಿದ್ದಾರೆ ಇಲ್ಲಿ. ಇದು ನಿಜವಾಗ್ಲೂ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ವಾಸ್ತು ಪ್ರಕಾರ ಸನ್ಲೈಟು ಮನೆ ಒಳಗಡೆ ಬೀಳಬೇಕು, ತುಂಬ ಒಳ್ಳೆಯದು. ಹಾಗೆ ಇಲ್ಲಿ 1000 ಕೆಪಾಸಿಟಿ ಇರುವ ಟ್ಯಾಂಕನ್ನು ಫಿಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಮಾಹಿತಿ. ಇದು ಗೊಪ್ಪನಕೊಪ್ಪ ಗೋಲ್ಡನ್ ಪಾರ್ಕ್ನಲ್ಲಿ ಸೆಕೆಂಡ್ ಸ್ಟೇಜ್ನಲ್ಲಿ ಇರುವಂಥ ಮನೆ. ಇದು ಸೈಜ್ ಬಂದುಬಿಟ್ಟು 30-30 ಇದು ಇರುವಂಥ ಸ್ಪೇಸ್ ಇದು. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 90 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಷನ್ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಮುಂದಿನ ಒಂದು ಹೊಸ ಮಾಹಿತಿ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಸ್ನೇಹಿತರೆ, ಈ ಮನೆ ಇಷ್ಟ ಆದರೆ ನೀವು ಕಾಣ್ತಿರೋ ನಂಬರ್ಗೆ ನೀವು ಸಂಪರ್ಕ ಮಾಡಿ ಈ ಮನೆಯನ್ನು ವಿಸಿಟ್ ಮಾಡ್ಬೋದು. ಧನ್ಯವಾದಗಳು.